ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿ ಟ್ರಕ್ ಕೋಲ್ಗಾಸ್. ಇವಾಗ ಲಕ್ನೋವಿಂದ ಏನು ಲೋಡ್ ಮಾಡಿದ್ದೀವಿ ಹೆಂಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ. ಮೊನ್ನೆ ವೀಡಿಯೋ ಫುಲ್ ಅನ್ಲೋಡ್ ಆಗಿದ್ದು ಕಂಪ್ಲೀಟ್ ಮಾಡಿಲ್ಲ, ಹಂಗಾಗಿ ಇವಾಗ ಕಂಪ್ಲೀಟ್ ಮಾಡೋಣ ಅಂತ ವೀಡಿಯೋ ಮಾಡಿದ್ದೀನಿ. ನಮ್ದು ಅನ್ಲೋಡು ಮತ್ತು ಮಾರನೇ ದಿವಸ 3 ದಿನಕ್ಕೆ ಅನ್ಲೋಡ್ ಆಯಿತು. ಯಾಕಂತ ಅಂದರೆ AC ಕಂಟೈನರ್ ಒಂದು ಬಂದಿತ್ತು ದೊಡ್ಡದು, ಹಂಗಾಗಿ ನಮ್ಮನ್ನು ನಿಲ್ಲಿಸ್ಬಿಟ್ಟು ಅವ್ರದ್ದು ಕಂಟಿನ್ಯೂ ಮಾಡವ್ರೆ. ಅದಕ್ಕಾಗಿ ಫ್ರೆಂಡ್ಸ್ ಅಲ್ಲಿ ಸಂಜೆ ಅಷ್ಟೊತ್ತಿಗೆ ಅನ್ಲೋಡ್ ಮಾಡಾಕಿದ್ರು. ಇನ್ನೇನು ಮಾರನೇ ದಿನ ಟ್ರಾನ್ಸ್ಪೋರ್ಟ್ ಹತ್ರ ಬಂದುವೆ ನಾವು 3 ಗಾಡಿಗಳು. ಆ ಮುಂದೆ ಇರೋ ಒಂದು ಗಾಡಿ ಇತ್ತು ಟ್ರಾನ್ಸ್ಪೋರ್ಟ್ ಹತ್ರ. ಇನ್ನೇನು ಬಂದು ಎಲ್ಲ ಅಡುಗೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇವ್ರದ್ದು ದೇವನಹಳ್ಳಿ ಅಣ್ಣವ್ರದ್ದು, ಈ ಅಣ್ಣವ್ರದ್ದು ಬಂದು ಕೋಲಾರ. ಎಲ್ಲ ಸೇರ್ಕೊಂಡು ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡಿಬಿಟ್ಟು ತಿನ್ಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಬರಬೇಕು. ಮಾಡ್ತಾ ಅಡುಗೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಹಾಕಿದರೆ ಆತನು ಇನ್ನೂ ಟೈಮ್ ಆಗಿಲ್ಲ ಬರ್ತೀನಿ ಅಂತ ಹೇಳಿದ್ನು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಲೋಡ್ಗಳು ಎಲ್ಲೆಲ್ಲಿಗಿದ್ದಾವೆ ಏನು ಅಂತ ಕೇಳಿದ್ರೆ ಪ್ರೆಸೆಂಟ್ಗೆ ಹೈದ್ರಾಬಾದ್ ಹೋಗ್ತಾಯಿದೆ, ಬೆಂಗಳೂರಿಗೆ ಏನಾದರೂ ಬಂದರೆ ನೋಡೋಣ ಅಂತ ಹೇಳ್ದೆ. ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಹೆಂಗೋ ಗಾಡಿಯಲ್ಲಿ ನಮ್ಮ ಗಾಡಿಗಳೆಲ್ಲ ಸೀರಿಯಲಲ್ಲಿದ್ವು. ನನ್ನ ಬಂದು 2ನೇ ಗಾಡಿ, ಅಣ್ಣವ್ರದ್ದು 3ನೇದು. ಇನ್ನೇನು ಊಟ ಎಲ್ಲ ಮಾಡಿಬಿಟ್ಟು ತಿನ್ಬಿಟ್ಟು ಒಂದೇ ಸರಿ ಇನ್ನೇನು ಅಣ್ಣವರೆಲ್ಲ ಟೀ ಕುಡಿಬೇಕು ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದು RCB ಮ್ಯಾಚ್ ನಡೀತಾ ಇತ್ತು. ಇನ್ನೇನೆಲ್ಲ RCB ಮ್ಯಾಚ್ ನೋಡ್ಕೊಂಡು ಸರಿ ಆಯಿತು ಟೀ ಕುಡಿದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಗುರು RCB ಅಂತೂ ಸರಿಯಾಗಿ ಚಚ್ಚೈತೆ ಗುರು. ಈ ಥರ ಫಸ್ಟಿಂದ ನಾನು ಆಡ್ಕೊಂಬಂದಿದ್ದಿದ್ರೆ ಈ ಲಾಸ್ಟಲ್ಲಿರೋ RCB ಫಸ್ಟಲ್ಲಿ ಇರ್ತಾಯಿತ್ತು. ಏನು ಮಾಡೋಣ, ನಮ್ಮವ್ರಿಗೆ ಅಭಿಮಾನಿಗಳು ಎಲ್ಲ ಜಾಸ್ತಿ ಗುರು. ಇಲ್ಲಿ ಏನಾಯ್ತು ಗೊತ್ತಾ, ಎಲ್ಲರೂ ಟೀಗಂತ ಹೋಗ್ಬಿಟ್ಟು ಇಲ್ಲಿ ಇಂಟ್ರೆಸ್ಟಾಗಿ ಚಪಾತಿ ಆಮ್ಲೆಟ್ ಕಾಣಿಸ್ತು. ಹಂಗಾಗಿ ಎಲ್ಲರೂ ಇಲ್ಲಿಗೆ ಬಂದು ಚಪಾತಿ ಆಮ್ಲೆಟ್ ತಿಂತಾವ್ರೆ. ಟೀ ಕುಡಿಯೋಣ ಬನ್ನಿರಿ ಅಂದರೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಹಂಗಾಗಿ ಎಲ್ರಿಗಿನ ಫಸ್ಟ್ ನಾನೇ ಹಾಕ್ಸ್ಕೊಂಡೆ. ಟೇಸ್ಟ್ ಇತ್ತು ಗುರು, ಒಟ್ಟಿನಲ್ಲಿ ಕ್ರೇಜಿಯಾಗಿತ್ತು, ಸರಿಯಾಗಿತ್ತು. ಒಟ್ಟಿನಲ್ಲಿ ಫಸ್ಟ್ ಟ್ರೈ ಮಾಡಿದೆ, ಸೂಪರ್. ನಮ್ಮ ಈ ಸೈಡ್ UP ಸೈಡ್ ಹೋದಾಗ ಇಷ್ಟು ಮಾತ್ರ ಊಟ ಸಿಕ್ಕೈತಂದರೆ ನಾವು ಗಾಡಿಯಲ್ಲಿ ಊಟನೇ ಮಾಡ್ಕೊಳಕ್ಕೆ ಹೋಗಲ್ಲ. ಒಂದೊತ್ತಿಗೆ ಡಬಲ್ ಆಮ್ಲೆಟ್ದು ಇದು ಚಪಾತಿ ಒಂದು ತಿಂದರೆ ಸಾಕು, ಹೊಟ್ಟೆ ಫುಲ್ಲು ನೆಮ್ಮದಿಯಾಗಿ ತಿನ್ಬಿಟ್ಟು ಮಲಗಿಬಿಡ್ಬೋದು. ಆದರೆ ಈ ಕಡೆ ಊಟನೇ ಸೆಟ್ ಆಗೋಲ್ಲ, ಬಿದ್ದರೆ ರೊಟ್ಟಿ ಬಿಟ್ಟರೆ ಗತಿನೇ ಇರಲ್ಲ ನಮಗೆ. ಆದ್ದರಿಂದ ಸ್ಟವ್ ಸಿಲಿಂಡ್ರ್ ಎಲ್ಲ ಇಟ್ಕೊಂಡಿರ್ತೀವಿ ಗಾಡಿಯಲ್ಲಿ. ಇವ್ರು ಬಂದು ದೊಡ್ಡಬಳ್ಳಾಪುರದವರು, ದೇವನಹಳ್ಳಿಯವರು ಅನ್ನಲ್ಲ, ಇವರೇ ಮೈನ್ ಇದ್ದಾರೆ. ಇವ್ರು ಬಂದು SBT ಅಂದರೆ ಗಾಡಿ ಹೆಸರದು ವೆಂಕಟೇಶ್ ಟ್ರಕ್ ಕೋಲ್ಗಾಸ್ ಅಂತ ಇದ್ದಾರಲ್ಲ, ಅವರು ನಮ್ಮ ಬೆಸ್ಟ್ ಫ್ರೆಂಡು. ಎಲ್ಲರೂ ಗಾಡಿ ಹತ್ರ ಗಾಡಿ ಪಕ್ಕದ ನೆರಳಲ್ಲಿ ಕೂತ್ಕೊಂಡು ಎಲ್ಲ ಮಾತುಗಳು ಹೇಳ್ತಾಯಿದ್ದೆ. ಹಿಂಗೆ ತಿರುಗಿ ನೋಡಿದ್ರೆ ನೆಟ್ಗಳೆಲ್ಲ ಲೂಸ್ ಆಗಿಬಿಟ್ಟಿದ್ದು ಪ್ಲ್ಯಾಟ್ಫಾರ್ಮು. ಹಂಗಾಗಿ ಟೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪಾನರ್ ಎತ್ಕೊಂಡು ಟೈಟ್ ಮಾಡ್ತಾಯಿದ್ದೆ. ಸರಿಯಾಗಿ ಒಂದು ಅರ್ಧ ಇಂಚು ಒಂದೇ ಲೈನು ಫುಲ್ ಇದಾಗಿಬಿಟ್ಟಿದೆ. ಮತ್ತು ಅವ್ನು ಟ್ರಾನ್ಸ್ಪೋರ್ಟ್ ಅವನಿಗೆ ಫೋನ್ ಮಾಡಿ, ಏನಪ್ಪ ಒಂದು ದಿನ ಆಯಿತು ಬಂದು, ಏನು ಕತೆ ಅಂದರೆ, ಅಣ್ಣ ಒಂದು ಅರ್ಧ ಗಂಟೆ ಯಾಮತ್ಗೂ ಫೋನ್ ಮಾಡ್ತೀನಿ, ಬರ್ತಾವೆ ಒಂದು 3 ಗಾಡಿಗೆ 4 ಗಾಡಿಗೆ ಲೋಡ್ ಬರುತ್ತೆ ಹೇಳ್ತೀನಿ ಅಂತ. ಸರಿ ಎಲ್ಲಿಗೆ ಬರುತ್ತೆ ಅಂದರೆ, ಅವನು ಹೈದ್ರಾಬಾದ್ ಬರ್ಬೋದು ಅಣ್ಣ, ಒಂದು 90% ಹೈದ್ರಾಬಾದು, ಬೆಂಗಳೂರಿಗೆ ಹೇಳೋಕ್ಕಾಗಲ್ಲ, ಬಂದರೆ ಕಳಿಸ್ಕೊಡ್ತೀನಿ ಅಂದ. ಸೀರಿಯಲ್ ಇದ್ದಿದ್ದು ನನ್ನದೇ ಗಾಡಿ. ಹಂಗಾಗಿ ನಮ್ಗೆ 2 ಆಪ್ಷನ್ ಇತ್ತು, ಬೆಂಗಳೂರು ಬಂದರೆ ಬೆಂಗಳೂರು, ಇಲ್ಲ ಹೈದ್ರಾಬಾದ್. ಇನ್ನೇನು 1/2 ಅವರ್ ಫೋನ್ ಮಾಡ್ತೀನಿ ಅಂದವನು 1.5 ಅವರ್ಗೆ ಫೋನ್ ಮಾಡ್ದೆ. ಫೋನ್ ಮಾಡಿಬಿಟ್ಟು ಲೋಡ್ ಬಂದೈತೆ ಹಿಂಗೆ 4 ಗಾಡಿಗೆ ಹೈದ್ರಾಬಾದ್ಗೆ ಅಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗೋ ಬಿಲ್ಟಿ ಎಲ್ಲ ಮಾಡಿಸ್ಕೊಂಡು ಕಮಿಷನ್ ಎಲ್ಲ ಕೊಟ್ಬಿಟ್ಟು ಅವನಿಗೆ ಅಲ್ಲಿಂದ 40 ಕಿಲೋಮೀಟ್ರಿಗೆ ಬರೀ ಈ ಹುಲ್ಲು ಹಾಕೋಣಕ್ಕೆ ಮಾತ್ರ ಗಾಡಿಗೆ ಬಂದಿರೋದು ನಾವು. ಅವಾಗ SBT ಅಂತ ಹೇಳಿದ್ನಲ್ಲ ನೋಡಿ, ಅದೇ ವೆಂಕಟೇಶ್ ಅಣ್ಣ ಅವ್ರದ್ದು, ವೆಂಕಟೇಶ್ ಟ್ರಕ್ ಕೋಲ್ಗಾಸ್. ನೋಡಿ ಇವರೇ ವೆಂಕಟೇಶ್ ಅಂದರೆ. ಇನ್ನೇನು ಎಲ್ಲ ಮಾಡ್ಕೊಂಡು ಈ ಅಣ್ಣ ಹೆಸರು ಜಲ ಟ್ರಕ್ ಕೋಲ್ಗಾಸ್ ಅಂತ ಈ ಅಣ್ಣವರು. ಇನ್ನೇನು ಹುಲ್ಲು ಹಾಕೋಕ್ಕೆಲ್ಲ ಬುಲೋರದಲ್ಲಿ ಎತ್ಕೊಂಬಂದು ಬಾಡಿಗಳೆಲ್ಲ ಹಾಕವ್ರೆ ನೋಡಿ. ಅವು ಹೈದ್ರಾಬಾದ್ಗೆ ಅಲ್ಲಿದೆಯಲ್ಲ, ಅದು ನಮ್ಮ KF40 ಚಿಕ್ಕಬಳ್ಳಾಪುರ ಗಾಡಿನೇ ನೋಡಿ. ಆ ಸೈಡಲ್ಲೆಲ್ಲ ನೋಡಿ, ಸೈಡಲ್ಲಿ ಹಂಗೆ ಹಗ್ಗ ಹಾಕ್ಬಿಟ್ಟು ಸಣ್ಣ ದಾರ ಹಾಕ್ಬಿಟ್ಟು ಹಂಗೆ ನೀಟಾಗಿ ಕಟ್ಬಿಟ್ಟು ಲೋಡ್ ಮಾಡ್ತಾರೆ ಗುರು. ಅಲ್ಲಿ ಟ್ರಾನ್ಸ್ಪೋರ್ಟ್ ಅಂತಾರೇ ಈ ಹುಲ್ಲು ಹಾಕೋಣಕ್ಕೆ 40 ಕಿಲೋಮೀಟ್ರ್ ಬಂದ್ವಿ ಅಂದರೆ, ಮತ್ತು ಇಲ್ಲಿಂದ ಒಂದು ಮಿನಿಮಮ್ ಏನಿಲ್ಲ ಅಂದರು ಒಂದು 60 ಕಿಲೋಮೀಟ್ರ್ ಸುತ್ತಿಸವ್ರೆ ಗುರು ನಮ್ಮನ್ನು ಲೋಡಿಂಗ್ಗೆ. ನಮ್ಮ ಮೂಟೆನೂ ಈ ಥರ ತೂಗು ಹಾಕಿ ನೀಟಾಗಿ ಲೋಡ್ ಮಾಡ್ತಾರೆ. ಅದು ಫುಲ್ಲು ಹೌದು ಸೈಡ್ದು ಏನಕ್ಕಂದರೆ ಹಾಕೋದು
ಮೆಣಸಿನ್ಕಾಯಿ ಏನು ಡ್ಯಾಮೇಜ್ ಏನು ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಸೈಡ್ ಕೂಲಿಂಗ್ ಇರೋಕ್ಕೆ ಆ ಥರದ್ದು ಇದಾಕ್ತಾರೆ. ಆ ಪೈಪುಗಳು ಅಷ್ಟೇ, ಏರ್ ಬರೋದು ಎಲ್ಲ ಒಳಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಬಾಡಿ ಒಳಗಡೆಗೆ ಆ ಥರ ಪೈಪ್ಗಳೆಲ್ಲ ನಿಲ್ಲಿಸ್ಬಿಟ್ಟು ಸೆಂಟ್ರಲ್ಲಿ ಫ್ರಂಟಲ್ಲೆಲ್ಲ ಹಂಗೆ ನೀಟಾಗಿ ಲೋಡ್ ಮಾಡ್ತಾರೆ ಸೇಫ್ಟಿಯಾಗಿ. ಇನ್ನೊಂದು ಕರೆಕ್ಟಾಗಿ 3 ಪಾಯಿಂಟ್ ಹತ್ರ ಲೋಡ್ ಮಾಡಿದ್ದು, 2ನೇ ಪಾಯಿಂಟ್ ಹತ್ರ ವೀಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲೇ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು, ಅಲ್ಲಿ ಸ್ವಲ್ಪನೇ ಇದ್ದಿದ್ದು, ಹಂಗಾಗಿ ಅಲ್ಲಿ ಮಾಡಿಲ್ಲ. ಇದು ಫೈನಲ್ಲು ಫುಲ್ಲು. ಇಲ್ಲಿ ಇನ್ನೊಂದು 20 ಮೂಟೆ ಹಾಕಿದ್ರೆ ಕಂಪ್ಲೀಟ್ ಆಗೋಗುತ್ತೆ. ಅವೆಲ್ಲ ಹೋಗ್ಬಿಟ್ಟು ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ಬಿಟ್ಟು ಇನ್ನಂಗೆ ಕಾಟ ಹಾಕ್ಸ್ಬೇಕು ನೋಡಿ. ಇಲ್ಲೆಲ್ಲ ಟೋಟಲ್ಲು ಹಿಂಗೆ ಸೈಡೆಲ್ಲ ಹಿಂಗಿರುತ್ತೆ, ಮೇಲೆ ಅವು ಮಿಕ್ಕಿದ್ದು ಇದಾವಲ್ಲ ಅವು ಫ್ಲ್ಯಾಟಾಗಿ ಅಡ್ಡಡ್ಡ ಹಾಕ್ಬಿಡ್ತಾರೆ. ಅದೆಲ್ಲ ಆಗಿದ್ಮೇಲೆ ಹಗ್ಗ ಎಲ್ಲ ಹೊಡೆದ್ಬಿಟ್ಟಿದ್ವಿ ಹಿಂದೆ. ಅದು ವೀಡಿಯೋ ಅಣ್ಣವ್ರು ಕೊಟ್ಟಿದ್ದೆ, ಅವರು ಹಿಂದಿಯವ್ರಿಗೆ, ಅವರು ಮಾಡೋಕ್ಕೆ ಬಂದಿಲ್ಲ, ಆದ್ದರಿಂದ ಅದು ಹಿಂದೆ ಹಗ್ಗ ಹೊಡೆದಿದ್ದೇನೂ ಇಲ್ಲ. ಇನ್ನೇನು ಎಲ್ಲ ಕಂಪ್ಲೀಟ್ ಆಯಿತು. ಮೇಲೆ ಹಗ್ಗ ಅಣ್ಣವರು ಫಿನಿಶ್ ಲಾಸ್ಟ್ ಫೈನಲ್ ಕಟ್ಟಾಗ್ತಾಯಿದ್ದಾರೆ ನೋಡಿ. ಈ ಥರ ಜಾಲಿ ಹಾಕಿದ್ದೀವಿ ಅಷ್ಟೇ, ಏನು ಫುಲ್ ಏನು ಬೇಕಾಗಿಲ್ಲ, ಯಾಕಂದರೆ ಹೈಟು ಬಂದಿಲ್ಲ, ಎಲ್ಲ ಬಂದಿರೋ 10 ಟನ್ ನೋಡಿ. ಈ ಹೈಟೆಕ್ ರೋಡಲ್ಲಿ ಹೋಗ್ಬಿಟ್ಟು ನಾವು ಮೆಣಸಿನ್ಕಾಯಿ ಲೋಡ್ ಮಾಡ್ಕೊಂಬಂತಿರೋದು 60 ಕಿಲೋಮೀಟ್ರ್. ಸೂಪರ್ ಎಕ್ಸ್ಪ್ರೆಸ್ ವೇ ಗುರು ಇದು. ಗಾಡಿ ಹೆಂಗೆ ಹೋಗ್ಬೋದು ಅಂದರೆ ಒಂದು ರೇಂಜ್ಗೆ ಹೋಗ್ಬೋದು ಗಾಡಿ ಮಾತ್ರ. ನೋಡಿ ಏನಿದೆ ಈ ಥರ ರೋಡು. ಇಂಥ ರೋಡ್ಗಳಲ್ಲಿ ನಾವು 28 ಅವರ್ಗೆ ಹೈದ್ರಾಬಾದಲ್ಲಿ ಇಡಬೇಕಂತೆ. ಏನು ಹೋಗ್ತೀವೋ ಏನೋ ಡೌಟೇ ಗುರು. ಕಾಟ ಹತ್ರ ಬಂದ್ವಿ, ಸೇಮ್ 10 ಟನ್ನೇ ಬಂದಿತ್ತು. ನಾನು 10 ಟನ್ ಫಸ್ಟ್ ಟನ್ ಹೆಂಗೆ ಅಂತ ಹೇಳಿದ್ನಂದರೆ, ಅವರು ಇಷ್ಟು ಮೂಟೆಗೆ ಇಷ್ಟು ತೂಕ ಅಂತ ಬರುತ್ತೆ, ಆ ಪ್ರಕಾರ ಹೇಳಿದ್ರು ನನಗೆ. ಇನ್ನೇನು ಕಾಟ ಗೀಟ ಹಾಕ್ಸ್ಕೊಂಡು ಇನ್ನೇನು ಅಡ್ವಾನ್ಸ್ ಕೊಡ್ತೀನಿ, ನೀವು ಹೋಗ್ತಾಯಿರಿ, ಅಡ್ವಾನ್ಸ್ ಫೋನ್ಪೇ ಮಾಡ್ತೀನಿ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಬಂಕಿಗೆ ಬಂದು ಫುಲ್ ಟ್ಯಾಂಕ್ ಮಾಡಿಸ್ಕೊತ ಇದ್ವಿ. ಏನು ಫುಲ್ ಟ್ಯಾಂಕ್ ಬಂದು 17,500 ಹಿಡೀತು ಫುಲ್ ಟ್ಯಾಂಕು. ಆಲ್ರೆಡಿ ಅದೇ ಮೊನ್ನೆ 5,000 ಹೋಗೋಗಿ ಹಾಕ್ಸ್ಕೊಂಡಿದ್ದೆ ನೋಡಿ. ಇದೇ ನನ್ನ ಬಂಗಾರಿ AJS. ಏನು ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಬಿಟ್ಟು ಬರೋ ಅಷ್ಟೊದಕ್ಕೆ ಅಲ್ಲೆಲ್ಲೂ ಊಟ ಸಿಕ್ಕಿಲ್ಲ. ಕಾನ್ಪುರ್ ಮುಂದೆ ಬಂದು ಊಟಕ್ಕೆ ಹಾಕಿದ್ರು ಸೈಡ್ಗೆ. ಅಷ್ಟೊತ್ತಿಗೆ 2:30 ಆಗಿತ್ತು ನೈಟ್ ಟೈಮು. ಅಲ್ಲಿ ಲೋಡ್ಗೆ ಹೋಗಿದ್ದ ಹತ್ರ ಬರೋ ಊಟ ಇರಲಿಲ್ಲ, ಫುಲ್ಲು ಹೊಟ್ಟೆ ಹಸಿದು. ಇನ್ನೇನು ರೊಟ್ಟಿ ದಾಲೆಲ್ಲ ಹೇಳಿದ್ವಿ ನೋಡಿ, ಎತ್ಕೊಂಬಂದು ಇಕ್ಕವ್ರೆ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಬಿಡಬೇಕು. ಎಲ್ಲ ಡಬಲ್ ಡ್ರೈವರ್ ಅಲ್ವಾ, ಹಂಗಿಂದ ಟೆನ್ಷನ್ ಇಲ್ಲ. ಬೆಳಗ್ಗೆ ತಿಂದಿದ್ದು ಅಷ್ಟೇ ಅವತ್ತು. ಇವರೇ ವೆಂಕಿ ಟ್ರಕ್ ಹೋಲ್ಗಾಸ್ ಅಣ್ಣವರು. ಅವ್ರದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಅಷ್ಟೇ ಗುರು. ರಾತ್ರಿ 2 ಗಂಟೆಯಲ್ಲಿ ಊಟ ತಿಂದೆತ್ತಿರೋ ಗಾಡಿಗಳು ಮಧ್ಯಾಹ್ನ ನಿಲ್ಲಿಸಿದ್ದೀವಿ. ಟೈಮು ಇಲ್ಲ, ಅಟ್ಲೀಸ್ಟ್ ಟೀ ಕುಡಿಯೋಕ್ಕೆ ಸಮೇತ ನಮ್ಮ ಹತ್ರ ಟೈಮ್ ಇಲ್ಲ. ಹಂಗಾಗಿ ನೋಡಿ ಫುಲ್ಲು ಬಿಸಿಲು, 48 ಐತೆ ಇಲ್ಲಿ UPಯಲ್ಲಿ. ಏನು ಮಾಡೋಣ, ಟೈರಲ್ಲೇ ಫುಲ್ಲು ಹೊಗೆ ಕಿತ್ಕೊಂತ, ಹಂಗಾಗಿ ನೀರು ಹಾಕ್ತಾಯಿದ್ದೀನಿ. ಇರೋ ಲೆಕ್ಕದಲ್ಲಿ ನೀರು ಹಾಕಬಾರ್ದು ಡಿಸ್ಕ್ಗೆ, ಹೀಟ್ ಬಂದಾಗ ಅದಕ್ಕೆ ಕ್ರ್ಯಾಕ್ ಹೊಡೆಯುತ್ತೆ. ಅದು ಹೊಗೆ ಕಿತ್ಕೊಂತ ಇದ್ದಿದ್ದಕ್ಕೆ ನಾನು ನೀರು ಹಾಕಿದ್ದೆ ಅಷ್ಟೇ. ಆದರೂ ಏನು ಮಾಡೋಣ ನೋಡಿ, ಮುಟ್ಟೋಕ್ಕಾಗಲ್ಲ, ಅಷ್ಟು ಬಿಸಿ ಬಂದಿದ್ದಾವೆ ಟೈರ್ಗಳೆಲ್ಲ. ಟೀ ಕುಡ್ದಿಲ್ಲ ಬೆಳಗ್ಗೆಯಿಂದ. ಆಲ್ರೆಡಿ ಮಧ್ಯಾಹ್ನ 3 ಗಂಟೆನೋ 2 ಗಂಟೆನೋ ಆಗಿತ್ತು. ಆವಾಗ ನಿಲ್ಸಿದ್ದೀವಿ. ಬೆಳಗ್ಗೆನೂ ಇಲ್ಲ ಊಟ, ಮಧ್ಯಾಹ್ನನೂ ಇಲ್ಲ. ಆವಾಗ ಒಂದು ಮಾಜಾ ತಗೊಳಕ್ಕೆ ಹೋಗಿದ್ದು. ಇವ್ರು ನೋಡಿದ್ರೆ ಇನ್ನು ವೆಂಕಟೇಶ್ ಟ್ರಕ್ ಹೋಲ್ಗಾಸು ವೆಂಕಣ್ಣವ್ರು ಇನ್ನೂ ಬಂದಿಲ್ಲ ನೋಡಿ. ಅವ್ರು ಹಾಕಿದ್ದದ್ದು ಚೀಲ ಹಾಕಿದ್ರ ಮೇಲೆ ಲಾಸ್ಟಲ್ಲಿ, ಹೌದು ನಾನು ನಿಮ್ಗೆ ವೀಡಿಯೋ ನೋಡಿಸಿಲ್ಲ, ಚೀಲ ಹಾಕಿದ್ರು. ಅದು ಸ್ವಲ್ಪ ಕೂಲಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಫುಲ್ಲಾಗಿ ನೆನೆಸ್ಬಿಟ್ಟು ಆ ಚೀಲನ ಮೇಲೆ ನೀರು ಹಾಕಿದ್ರು. ಇವರು ವೆಂಕಣ್ಣವ್ರು ಇನ್ನೂ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಇತ್ತ ಕಡೆನೂ ಅಷ್ಟೇ ಸೇಮ್ ಹಂಗೆ ಇತ್ತು. ಏನು ನೀಟ್ ಗುರು ನೋಡಿ. ಅಲ್ಲಿ ಬರ್ತಾಯಿದೆ SBT ವೆಂಕಟೇಶ್ ಟ್ರಕ್ ಹೋಲ್ಗಾಸ್. ಫುಲ್ ಎನರ್ಜಿ, ಫುಲ್ ಸ್ಪೀಡಲ್ಲಿ ಬರ್ತಾವ್ರೆ ಅಣ್ಣವರು. ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ, ಟೈಮ್ ಬೇರೆ ಇಲ್ಲ ನಮ್ಮ ಹತ್ರ. ಹೆಂಗಿರುತ್ತೆ ನೋಡ್ರಿ ನಮ್ಮ ಡ್ರೈವರ್ಗಳ ಜೀವನ. ನಾವು ಹೊಟ್ಟೆ ಹಸುವೆಲ್ಲ ತಡ್ಕೊಂಡು ಏನೋ ಒಂದು ಜ್ಯೂಸ್ ಕುಡ್ಕೊಂಡು ಹಿಂಗೆ ಬಂದರೆ ಬಾರ್ಡ್ರಲ್ಲಿ ಈ ಪ್ರಕಾರ. ಈ ಮಹಾರಾಷ್ಟ್ರ ಅಂದ್ರೇ ಈ ಥರ ಗುರು. ಎಮರ್ಜೆನ್ಸಿ ಟೈಮ್ ಇದ್ದಾಗ ಈ ಥರ ಜಾಮುಗಳಾಗ್ತಾವೆ ನೋಡಿ. ಹತ್ತು ಕಡೆ ಇದು ರೈಟ್ ಸೈಡು, ನಾವು ಬೆಂಗಳೂರಿಂದ ಈ ಕಡೆಗೆ ಬರ್ತೀವಲ್ಲ ಮಹಾರಾಷ್ಟ್ರಗೆ, ಹತ್ತು ಕಡೆಯಿಂದ ಬಾರ್ಡ್ರ್ ಇದು ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಹೋಗೋ ಬಾರ್ಡ್ರ್ ನಾವಿರೋದು ನೋಡಿ. ಹತ್ತು ಕಡೆನೂ ಫುಲ್ಲು ಜಾಮು. ಇತ್ತ ಕಡೆ ಆದರೆ 1 ಕಿಲೋಮೀಟ್ರು. ನಾವು ಕಚ್ಚಾ ಮಾಲ್ ಅಲ್ವಾ, ಹಂಗಾಗಿ ಸೆಂಟ್ರಲ್ಲೆಲ್ಲ ದೂರಿಸ್ಕೊಂಡು ನಾವು ಎತ್ಕೊಂಬಂದು ಸ್ವಲ್ಪ ಮುಂದಕ್ಕೆ ಹಾಕೊಂಡಿದ್ದೀವಿ ಗಾಡಿಗಳನ್ನ ನೋಡಿ. ಹತ್ತು ಕಡೆ ರೈಟ್ ಸೈಡಲ್ಲಿ ಎಷ್ಟು ಜಾಮ್ ಇದೆ. ಇದು SBT ಅಣ್ಣವರು ಬಾರ್ಡ್ರ್ ಹತ್ರದಿಂದ ಬಂಕದಾಗ ಬಂದ್ವಿ ನೋಡಿ. ವೆಂಕಟೇಶ್ ಅಣ್ಣವರು ವೀಡಿಯೋ ಮಾಡ್ತಾಯಿದ್ದಾರೆ, ಅವ್ರದ್ದು ವೀಡಿಯೋ ಇದೆಲ್ಲ. ಹಂಗಾಗಿ ಇನ್ನೇನು ಡೀಸೆಲ್ ಎಲ್ಲ ನಾಗ್ಪುರ ಹತ್ರ ಫುಲ್ ಮಾಡಿಸ್ತಾಯಿದ್ವಿ. ಫುಲ್ ಮಾಡಿಸ್ಕೊಂಡು ಹೊರಡಬೇಕು. ಇಲ್ಲಿ ಬಂದು 19,000 ಹಿಡ್ದೈತೆ. ಯಾಕಂದರೆ
ಅಷ್ಟು ಹೆವಿಯಾಗಿ ಇದು ಹುಚ್ಚನಾಗಿ ಹೊಡ್ಕೊಂಬಂದಂಗೆ ಬಂದಿದ್ದೀರಿ ಗಾಡಿನ. ಆದರೂ ಏನು ಪ್ರಯೋಜನ ಇಲ್ಲದೆ ಹಂಗೆ ಹೋಯ್ತು. ಹೆಂಗೆ ಗಾಡಿ ಇಲ್ಲಿ ಬಿಟ್ಟಿದ್ದೀವಿ ಅಂದರೆ ಇನ್ನು ಮಾರ್ಕೆಟ್ವರೆಗೂ ಸ್ಟಾಪ್ ಇಲ್ಲ. ಇನ್ನು ಏನಾದರೂ ಬಾಧೆ ಬಿದ್ದು 1 ಗಂಟೆ ಅಷ್ಟೊತ್ತಿಗೆ ಸೇರ್ಕೊಬೇಕು. ಇಲ್ಲ 1 ಗಂಟೆ ಅಲ್ಲ, ಕರೆಕ್ಟ್ ಟೈಮ್ ಅಂದರೆ 12 ಗಂಟೆ ಮೇಲೆ ಒಂದು 10 ನಿಮಿಷ ಲೇಟ್ ಆದರೂ ಬಾಡಿಗೆ ಕೊಡಲ್ಲ ಅವರು. ಕಡೆಗೂ ಏನೋ ಬಾಧೆ ಬಿಟ್ಕೊಂಡು ಒಂದು 10 ನಿಮಿಷ ಹಂಗೆ ಹಿಂಗೆ ಮಾರ್ಕೆಟಲ್ಲಿ ಬಂದ್ವಿ. ಅವ್ರು ಇನ್ನೂ ಬಾಡಿಗೆ ಏನು ಕೊಡ್ತಾರೆ, ಬಾಡಿಗೆ ಏನು ಪ್ರಾಬ್ಲಮ್ ಇಲ್ಲ. ಬಾಟ ದುಡ್ಡು ಏನಂತಾರೋ ನೋಡಬೇಕು. ಆಲ್ರೆಡಿ ಬಂದಿದ್ದ ತಕ್ಷಣ ಖಾಲಿ ಮಾಡ್ತಾಯಿದ್ದಾರೆ. UP ಗಾಡಿ ನಮ್ಗಿಂತ ಮುಂಚೆ ಬಂದಿತ್ತು, ಹಂಗಾಗಿ ಅದು ಆಲ್ರೆಡಿ ಮುಂಚೆ ಬಂದು ಅನ್ಲೋಡ್ ಆಗಿದೆ. ನೋಡಿ ನಮ್ಮದು ಕ್ರಾಸಿಂಗ್ ಮಾಡ್ತಾಯಿದ್ದಾರೆ ಅಣ್ಣವರೆಲ್ಲ. ಡೈರೆಕ್ಟ್ ಕ್ರಾಸಿಂಗ್ ಅಂದರೆ ಶಿಫ್ಟಿಂಗು, ನಮ್ಮ ಗಾಡಿಯಿಂದ ಇನ್ನೊಂದು ಗಾಡಿಗೆ ಶಿಫ್ಟ್ ಮಾಡೋದು. ಇನ್ನು ಮಾರ್ಕೆಟ್ ಮಂಡಿ ಹತ್ರಗೆ ಅನ್ಲೋಡ್ ಆಯ್ತಾ ಇದು ಪೆಟ್ಟೆ ಲಾಸ್ಟ್ಗೆ ಅನ್ಲೋಡ್ ಆದಮೇಲೆ ಏನಂತಾರೆ ಅಂದರೆ, ನೀವು ಲೇಟಾಗಿ ಬಂದಿದ್ದೀರ ಅರ್ಧ ಗಂಟೆ. ಕಡೆಗೆ ಗುರು ಮಾರ್ಕೆಟಲ್ಲಿ ಬಾಟಾ ಕಾಸೆ ಕೊಟ್ಟಿಲ್ಲ, 10 ನಿಮಿಷ ಲೇಟ್ ಆಯಿತು. ಇನ್ನೊಂದು 10 ನಿಮಿಷ ಅಂದರೆ ಮಾರ್ಕೆಟ್ ಗೇಟ್ಗೆ ಬರೋಕ್ಕೆ 10 ನಿಮಿಷ ಲೇಟ್ ಆಯಿತು. ಗೇಟು ಇನ್ನೂ ಆವಾಗ ತಾನೇ ಅಲ್ಲ ಓಪನ್ನು, 3 ಗಂಟೆಗೆ ಮಾರ್ಕೆಟ್ ಅದು. ಅದರಿಂದ ಎಲ್ಲ ಗಾಡಿ ಬಂದು ನಿಲ್ಸ್ಕೊಂಡಿದ್ರು. ಹಂಗಾಗಿ ಎಲ್ಲ ಫುಲ್ ಜಾಮ್ ಇದ್ದಿದ್ದಕ್ಕೆ ಅಲ್ಲೇ ಒಂದು 3/4 ಗಂಟೆ 1 ಅವರ್ ಆಯಿತು. ಎಲ್ಲಿ ಗೇಟಲ್ಲೇ. ಏನು ಮಾಡೋಣ, ಅದು ಅವ್ರಿಗೆ ಕೇಳಿದ್ರೆ ನೋಡಿ ಟೈಮಿಂಗ್ ನೋಡ್ಕೊಳ್ಳಿ ಅಂತಾರೆ. ಇನ್ನು ಲೇಟ್ ಆದಮೇಲೆ ಏನೇ ತಾನೇ ಅವ್ರು ಬಿಲ್ ಕೊಡೋದು. ಬಿಲ್ಲಲ್ಲಿ ಏನಿದೆ 1:45 ಇದೆ ಟೈಮು. ನಾವು ಮಾರ್ಕೆಟ್ಗೆ ಬಂದಿರೋದು ಎಷ್ಟೊತ್ತಕ್ಕೆ, 1 ಗಂಟೆಗೋ 12:05 ಏನೋ ಬಂದ್ವಿ. ಹಂಗಾಗಿ ಅದು ಏನು ಮಾಡೋಕ್ಕಾಗಿಲ್ಲ, ಬಾಟಾ ಕಾಸು ಹೋಯ್ತು. ಸರಿ ಅಷ್ಟೇ, ಇನ್ನೇನಿಲ್ಲ. ಬಾಟಾ ಕಾಸು ಹೋಯ್ತು, ಇನ್ನು ಬಾಡಿಗೆ ಕೊಟ್ಟರು. ಶಿಸ್ತಾಗಿ ಎತ್ಕೊಂಡು ಬಂದರೆ. ಮಾತಾಡಿದ್ವಿ, ಟ್ರಾನ್ಸ್ಪೋರ್ಟ್ಗೆಲ್ಲ ಫೋನ್ ಹಾಕಿದ್ರೆ ಏನು ಪ್ರಯೋಜನ ಇಲ್ದಿರಂಗೆ ಆಯಿತು. ಏನು ಮಾಡೋಣ, ಕೇಳಿದ್ರೆ ಅವೆಲ್ಲ ನಮಗೆಲ್ಲ ಗೊತ್ತಿಲ್ಲ ಅಂತಾರೆ. ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.